ಎಲ್ರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಮನಸ್ವಿ. ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂತ ಹೇಳಿದ್ರೆ, ನಾನು ಮನೂಸ್ ಕಿಚನ್ ಅಂತ ಒಂದು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮೊದಲನೇ ವಿಡಿಯೋ ನಾನು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು. ಹೇಗಿದ್ರು ಇವತ್ತು ಮಹಾಶಿವರಾತ್ರಿ ಇದೆ. ಯೂಶಲಿ ನಾವು ಶಿವನಿಗೆ ತಂಬಿಟ್ಟು ಮಾಡ್ತೀವಿ. ಅದನ್ನು ನಾವು ನಮ್ಮ ಕಡೆ ತಮಟ ಅಂತಾನೆ ಕರಿತೀವಿ. ನಮ್ಮ ಕಡೆ ಅಂತ ಹೇಳಿದ್ರೆ ನನ್ನ ಹಾಸನದ ಹುಡುಗಿ. ಸೊ ನಿಮ್ಮನ್ನ ಜಾಸ್ತಿ ವೇಟ್ ಮಾಡಿಸಲ್ಲ, ಹೋಗಿ ತಂಬಿಟ್ಟು ರೆಸಿಪಿ ನೋಡ್ಕೊಬನ್ನಿ. ತಂಬಿಟ್ಟು ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಚಿಕ್ಕದಾಗಿ ಹೆಚ್ಚಿರುವ ಕೊಬ್ಬರಿ, ಹುರಿದಿರುವ ಅಕ್ಕಿ ಮತ್ತು ಕಡಲೆಬೀಜ, ಹುರಗಡಲೆ, ಎಳ್ಳು, ಏಲಕ್ಕಿ, ಲವಂಗ. ಮೊದಲು ಮಿಕ್ಸಿ ಜಾರಿಗೆ ಹುರಗಡಲೆ, ಏಲಕ್ಕಿ, ಲವಂಗ ಹಾಕಿ ಡ್ರೈ ಪೌಡರ್ ಮಾಡ್ಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕಿ ಡ್ರೈ ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಸೊ ಇವಾಗ ಪಾಕ ಮಾಡೋಣ. ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಬಿಸಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಜೋನಿ ಬೆಲ್ಲ ಹಾಕಿ. ಸೊ ಜೋನಿ ಬೆಲ್ಲಲ್ಲಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲಾಂದರೆ ಅಚ್ಚು ಬೆಲ್ಲ ಇರುತ್ತೆ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ, ಅದರಲ್ಲೇ ಪಾಕ ಮಾಡ್ಕೊಳ್ಳಿ. ನೆಕ್ಸ್ಟು ಪಾಕನ ಒಂದು ಕುದಿ ಬರೋವರೆಗೂ ಕಾಯಿಸಿ, ನಂತರ ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಯಲ್ಲಿ ಆವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಹುರಗಡಲೆ ಪೌಡರ್, ಹುರಗಡಲೆ ಕೂಡ ಹಾಕಬೇಕು. ಅದಕ್ಕೆ ಕಡಲೆ ಬೀಜ, ಕೊಬ್ಬರಿ, ಎಳ್ಳು, ಅಕ್ಕಿ ಪೌಡರ್ ಹಾಕಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಿಸಿ ಇರೋ ಪಾಕನ ಒಂದೇಳೆ ಪಾಕ ಇದೆಯಾ ಅಂತ ಈ ಥರ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪನೇ ನಮ್ಮದು ಪಾಕನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಸಿ ಈ ಥರ ನಮ್ಮಮ್ಮ ಉಂಡೆ ಕಟ್ತಾ ಇದ್ದಾರೆ ನೋಡಿ, ಆ ಥರ ಕಟ್ಟಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಸೊ ಇಷ್ಟೇ, ತಂಬಿಟ್ಟಿನ ರೆಸಿಪಿ ತುಂಬ ಸಿಂಪಲ್ ಆಗಿದೆ. ಶಿವರಾತ್ರಿಗೆ ಸಿಹಿಯಾದ ತಂಬಿಟ್ಟಿನ ಪ್ರಸಾದ ನೈವೇದ್ಯಕ್ಕೆ ರೆಡಿಯಾಗಿದೆ. ಧನ್ಯವಾದಗಳು. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.